ಡಿಶ್ ವೈರ್ನ ಯಾವ ಮನುಷ್ಯ ಕಿತ್ತಾಕಿದ್ದು? ಏ ಪೊಲೀಸ್ರೇ, ಯಾರೋ ವೇಷ ಬದಲಾಯಿಸ್ಕೊಂಡು ಬಂದಿದ್ದಾನೆ ನೋಡಿ ಡಿಶನ್ನ ಕತ್ಕೊಂಡು ಹೋಗೋಕ್ಕೆ. ಏ ಯಾರೋ ನೀನು? ಏನೋ ಇದು ನಿನ್ನ ವೇಷ? ಈ ವೈರ್ ಬಗ್ಗೆ ನಿಮ್ಗೆ ಹೇಗೋ ಗೊತ್ತು? ಏ ದುಷ್ಟ ಮನುಷ್ಯ, ನಾನು ಯಮಲೋಕದಿಂದ ಬಂದಿರೋ ಚಿತ್ರಗುಪ್ತ. ಈ ಡಿಶ್ ವೈರ್ನ ಯಾರು ಕಿತ್ತಾಕಿದ್ದು? ಅವನಿಗೆ ಯಮಲೋಕದಲ್ಲಿ ಮರಣದಂಡನೆ ವಿಧಿಸಲಾಗುತ್ತೆ. ಫಸ್ಟ್ ಹೇಳು, ಈ ಚೌಧರಿದು ವೈರ್ ಕಿತ್ತಾಕ್ಬಿಟ್ಟು ಈ ವೈರನ್ನು ಯಾರು ಹಾಕಿದ್ದು? ಹಾ, ಇದನ್ನ ನಾವೇ ಖುದ್ದಾಗಿ ಹಾಕಿರೋದು. ಯಮಲೋಕದಲ್ಲಿ ವರ್ಲ್ಡ್ ಕಪ್ ಪ್ರಸಾರ ಮಾಡ್ತಿದೀವಿ. ಈ ಚೌಧರಿ ಬಹಳ ಕೆಟ್ಟ ವ್ಯಕ್ತಿ. ಬಡವರ ಹಣ ಕಿತ್ಕೊಂಡು ತಾನು ಬೆಳೀತಾ ಇದ್ದಾನೆ. ಆದ್ರಿಂದ ಇವನ್ ವೈರನ್ನ ಕಟ್ ಮಾಡ್ಬಿಟ್ಟು ನಾವು ಯಮಲೋಕದಕ್ಕೆ ಪ್ರಚಾರ ಮಾಡ್ಕೋತಿದೀವಿ. ಏಯ್, ನಿನ್ಗೇಂಗ್ ಗೊತ್ತಾ ನಾನು ಯಾರು ಅಂತ? ನಾನಿವತ್ತು ಮ್ಯಾಚಲ್ಲಿ ಕೋಟಿಗಟ್ಟಲೆ ಬೆಟ್ಟಿಂಗ್ ಕಟ್ಟಿದ್ದೀನಿ. ನೀನು ಡಿಶ್ದು ವೈರ್ ಕಟ್ ಮಾಡಿಬಿಟ್ಟೆ. ಈಗ ನಾನು ಹೆಂಗೆ ಬೆಟ್ಟಿಂಗ್ ಕಟ್ಟಲಿ? ಈಗ ನಿನ್ ಕೊನೆ ಕ್ಷಣ ಬಂದಿದೆ. ನಡಿ ಯಮಲೋಕಕ್ಕೆ. ನಿನ್ನ ನಾಟಕ ನಿಲ್ಸೋ. ಫಸ್ಟ್ ನೀನು ಯಾರು ಅಂತ ಹೇಳು, ನಿನ್ನ ಆಧಾರ್ ಕಾರ್ಡ್ ತೋರಿಸು. ಇಲ್ಲ ಅಂದ್ರೆ ನಾನು ಈಗಲೇ ನಿನ್ನನ್ನು ಅರೆಸ್ಟ್ ಮಾಡ್ಬಿಡ್ತೀನಿ. ಏ ಪೊಲೀಸ್, ನೀನು ಲಂಚ ಇಸ್ಕೊಂಡು ಬದುಕೋನು ಎಷ್ಟು ದಿನ ಈ ಚೌಧರಿ ಜೈಲ್ ಆಗಿರ್ತೀಯ? ಯಮಲೋಕದಲ್ಲಿ ನಿನ್ ಗಂಟೆ ಬಾರ್ಸೋ ಟೈಮ್ ಆಯ್ತು. ನಿನ್ ಮರ್ಯಾದೆಯಿಂದ ಹೇಳೋ, ಇಲ್ಲ ಅಂದ್ರೆ ನಿನ್ನ ನಾಟಕದ ಮಂಡಳಿನೇ ಅರೆಸ್ಟ್ ಮಾಡ್ಬಿಡ್ತೀನಿ. ಸರ್, ನನಗೆ ಅನ್ನಿಸ್ತಿದೆ ಇವನ್ನ ನಾಟಕದಿಂದ ಆಚೆ ಬರಲ್ಲ ಅಂತ. ಇವನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬೆಂಡೆತ್ತನ. ಏ ಮಾರ್ಕಂಡೇಯ, ನಾನು ನಿಮ್ಮ ಅಪ್ಪನ ಆತ್ಮನ ಕುದೀತಿರೋ ಎಣ್ಣೆಲಿ ನಾನೇ ಎತ್ತಿದ್ದೀನಿ ಕೈಯಾರ. ನೀನು ಒಳ್ಳೆ ಮನುಷ್ಯನೇ, ಆದ್ರೆ ಈ ಕೆಟ್ಟ ಇನ್ಸ್ಪೆಕ್ಟರ್ ಜೊತೆ ಸೇರ್ಕೊಂಡು ನೀನು ಕೆಟ್ಟ ಮನುಷ್ಯ ಆಗ್ಬಿಟ್ಟಿದ್ಯಾ. ನೀವೇನು ಪೊಲೀಸ್ರಾ ಇಲ್ಲ ಕತ್ತೆಗಳ? ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡೋಗಿ ಹೊಡೆಯೋ ಅವಶ್ಯಕತೆ ಏನಿದೆ? ಇಲ್ಲೇ ಹೊಡೆದಾಕಿ ಅವನ್ನ. ಹೋಗಿ ಲಾಟಿಲಿ ಒಂದೆರಡು ಏಟು ಅವನಿಗೆ ಚೆನ್ನಾಗಿ ಕೊಡು. ಹೊಡಿತೀನಂದ್ರೆ ಹೊಡಿತೀನ. ಅವನಿಗೆ ಖುದ್ದಾಗಿ ಯಮರಾಜನೇ ಅದನ್ನ ನೋಡ್ಬಿಟ್ಟು ಹೊಡ್ಬಂದ್ಬಿಡ್ಬೇಕು ಕೆಳಗೆ. ಸರ್ ಸರ್ ಸರ್, ನನ್ನ ನುಡಿಸ್ರಿ, ನನ್ಗೇನಾಯ್ತು ನೋಡಿ ಸರ್. ಅವರು ನಿಜವಾಗ್ಲೂ ದೇವರೇ ಅನಿಸುತ್ತೆ. ಅವ್ರನ್ನ ಯಾಕೆ ನೀವು ಕೆಣಕ್ತಿದ್ದೀರಾ? ನಿನ್ನ ಹೆಂಡತಿ ಪುಣ್ಯದಿಂದ ಇನ್ನೂ ಬದುಕಿದೀಯಾ, ಇಲ್ಲಾಂದ್ರೆ ನೀನು ಯಾವಾಗಲೂ ಸತ್ತೋಗ್ಬಿಡ್ತಿದ್ದೆ. ನಾನು ದೇವ್ರಿದ್ದಾನೆ ಅನ್ನೋದೇ ನಂಬದಿಲ್ಲ. ಪೊಲೀಸ್, ಫಸ್ಟ್ ಇವನನ್ನ ಅರೆಸ್ಟ್ ಮಾಡಿ ಕೈ ಕಾಲು ಕಟ್ಟಾಕ್ಬಿಟ್ಟು ಹೊಡೀರಿ. ನಡಿ 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 ಪೊಲೀಸ್ ಸ್ಟೇಷನ್ಗೆ. ತುಂಬಾನೇ ನೋಡ್ಬಿಟ್ಟಿದ್ದೀನಿ ನಿನ್ನ ಈ ಮಾಟನ. ನಾನು ಇವನನ್ನ ಹೇಗೆ ಉಲ್ಟಾ ನೇತಾಡಿಸ್ತಿದ್ದೀನ ಹಂಗೆ ನಿನ್ನನ್ನು ನೇತಾಡಿಸ್ಬೇಕೇನೋ? ನೀನು ನಿನ್ನ ದಟ್ಟದಿಂದ ಆಚೆ ಬರಲ್ಲ ಅಲ್ವಾ? ಈಗ ತೋರ್ಸು ನಿನ್ನ ಮಾಟನ. ನಾನು ಇದು ನನ್ನ ಸುರಕ್ಷತೆಗೋಸ್ಕರ ಇದನ್ನ ಮಾಡಿಸಿದ್ದೆ. ಅಯ್ಯೋ, ಇದೇನಿದು? ನನ್ನ ಶಕ್ತಿನೇ ಇದ್ರಲ್ಲಿ ಕೆಲಸ ಮಾಡ್ತಾ ಇಲ್ವಲ್ಲ. ಅಯ್ಯೋ, ಈಗ ಒಳ್ಳೆ ಅಪಾಯದಲ್ಲಿ ಸಿಲುಕೊಂಡ್ಬಿಟ್ನಲ್ಲಪ್ಪ. ಪ್ರಭುಗಳು ಬೇರೆ ನನಗೋಸ್ಕರ ಕಾಯ್ತಿದ್ದಾರೆ. ನೀನು ದೇವ್ರು ಅಂತಿದ್ದಲ್ಲ, ಈಗ ತೋರ್ಸು ನಿನ್ ಶಕ್ತಿನ. ಏ ಕೆಟ್ಟ ಮನುಷ್ಯ, ಈ ಬಂಧನದಲ್ಲಿ ನನ್ನ ನಿಲ್ಲಿಸ್ಕೊಂಡು ನೀನೇನು ಮಾಡ್ಕೊಳಕ್ಕಾಗಲ್ಲ. ಈಗಲೂ ನಿನ್ನ ಹತ್ರ ಟೈಮ್ ಇದೆ. ನನ್ನನ್ನು ಬಿಟ್ಬಿಡು, ಇಲ್ಲ ಅಂದ್ರೆ ಯಮರಾಜನೇ ಖುದ್ದಾಗಿ ಬಂದ್ಬಿಟ್ಟು ನಿನ್ಗೆ ಶಿಕ್ಷೆ ಕೊಡ್ತಾರೆ. ಕರಿ, ನೀನ್ ಯಾರನ್ನ ಕರಿತೀಯ ಕರಿ. ನಿಮ್ ಬಾಸು ಯಾರು ಅಂತ ನೋಡ್ಬೇಕು. ನಾಟಕದ ವೇಷ ಹಾಕೊಂಡು ಮ್ಯಾಚ್ ನೋಡಕ್ ಬಿಡ್ತಿಲ್ಲ ನೀವುಗಳು. ಕರಿ, ನೋಡೋಣ ಅದ್ ಯಾರು ಬರ್ತಾರೆ. ತುಂಬಾ ಸಮಯ ಆಗೋಯ್ತಲ್ಲ ಚಿತ್ರಗುಪ್ತ, ಇನ್ನೂ ಯಮಲೋಕಕ್ಕೆ ಬರಲೇ ಇಲ್ಲ. ನನಗನ್ಸುತ್ತೆ ಅವರು ಯಾವ್ದೋ ಮನುಷ್ಯನ ಜೊತೆ ತಿರುಗಾಡಕ್ ಹೋಗಿದ್ದಾರೆ ಅಂತ. ನನಗೆ ಅವ್ರು ಯಾವ್ದೋ ಕಷ್ಟದಲ್ಲಿದ್ದಾರೆ ಅಂತ ಸೂಚನೆ ಸಿಗ್ತಾ ಇದೆ. ಯಮರಾಜರೇ, ನನಗೆ ಆಜ್ಞೆ ಮಾಡಿ. ನಾನು ಈಗ ಹೋಗಿ ಹಿಂಗೆ ಓಡ್ ಬರ್ತೀನಿ ಚಿತ್ರಗುಪ್ತನ ಕರ್ಕೊಂಡು. ಆಯ್ತು, ಒಳ್ಳೇದಾಗ್ಲಿ. ಬೇಗ ಹೋಗಿ ಬೇಗ ಬಾ. ಆಯ್ತು ರಾಜ್ರೆ. ಅಯ್ಯೋ ಚಿತ್ರಗುಪ್ತರೇ, ನೀವೇನ್ ಮಾಡ್ತಿದ್ರೆ ಈ ಬಂದಿಖಾನೆಯಲ್ಲಿ? ಅಲ್ಲಿ ಯಮರಾಜರು ನಿಮ್ ದಾರಿನೇ ನೋಡ್ತಾ ಇದ್ದಾರೆ. ಅರೆ ಕೋಣಾರವರೇ, ಈ ಶಕ್ತಿಶಾಲಿ ಕೇಜಿನ ನನ್ನ ಮೇಲೆ ಹಾಕ್ಬಿಟ್ಟಿದ್ದಾರೆ. ನನ್ನ ಶಕ್ತಿನೇ ಇದ್ರಲ್ಲಿ ಕೆಲಸ ಮಾಡ್ತಿಲ್ಲ. ಬೇಗ ಕೋಣನ್ ಮೇಲೊಂದು ಶಕ್ತಿಶಾಲಿ ಕೇಜ್ ಹಾಕ್ರು. ನನ್ನ ಮೇಲೆ ಕೇಜ್ ಹಾಕು ಅಂತ ಹೇಳ್ತೀಯಾ? ಅಯ್ಯೋ, ಫಸ್ಟ್ ಈ ಕೋಣನಿಂದ ಕಾಪಾಡಿ. ಅಯ್ಯೋ ಕೋಣಾರವರೇ, ಫಸ್ಟ್ ನನ್ನನ್ನು ಬಿಡುಗಡೆ ಮಾಡಿ. ಏ ದುಷ್ಟ ವ್ಯಕ್ತಿ, ಖುದ್ದಾಗಿ ನಾನೇ ನಿನ್ನ ಯಮಲೋಕಕ್ಕೆ ಕರ್ಕೊಂಡೋಗಿ ಶಿಕ್ಷೆ ಕೊಡ್ತೀನಿ. ಅಯ್ಯೋ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ? ನನ್ನನ್ನು ಬಿಟ್ಬಿಡು. 2 ಕೋಟಿ ಬೆಟ್ಟಿಂಗ್ ಕಟ್ಟಿದ್ದೀನಿ, ಇಲ್ಲಾಂದ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ನಿಮ್ ರಾಜ್ಯಭಾರನ ಮೇಲೋಗಿ ತೋರಿಸ್ಕೊಳ್ಳಿ. ಮುಂಚೆನೆ ಯೋಚನೆ ಮಾಡಕ್ಕಾಗ್ಲಿಲ್ವಾ ನಿಮ್ಗಳಿಗೆಲ್ಲ? ಎಲ್ಲೋಗಿದ್ರಿ ಚಿತ್ರಗುಪ್ತರವ್ರೆ ಇಷ್ಟೊತ್ತರ್ಗೂ? ಈ ಬದುಕಿರೋ ಮನುಷ್ಯರನ್ನ ಯಾಕೆ ಯಮಲೋಕಕ್ಕೆ ಇಟ್ಕೊಂಡ್ ಬಂದಿದ್ದೀರಾ? ಇವರು ಶಿಕ್ಷೆಗೆ ಲಾಯಕು. ಇವರು ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರು. ತುಂಬಾ ಶಕ್ತಿಶಾಲಿಯಾದ ಕೇಜ್ನಲ್ಲಿ ನನ್ನನ್ನು ಕೂಡ
ಅಂತ ಶಕ್ತಿಶಾಲಿ ಆದ ಕೇಜನ್ನ ಈ ದುಷ್ಟ ವ್ಯಕ್ತಿಗಳು ಯಾವಾಗಿಂದ ಮಾಡಕ್ ಶುರು ಮಾಡಿದ್ರು? ಪ್ರಭುಗಳೇ, ನನ್ನ ಕ್ಷಮಿಸ್ಬಿಡಿ. ನಾನು ಅನ್ಕೊಂಡೆ ಇವನು ನಾಟಕ ಆಡ್ತಿದ್ದಾನೆ ಅಂತ. ನಿನಗೆ ಕ್ಷಮೆ ಇಲ್ಲ, ಸೀದಾ ಮರಣದಂಡನೆ ನಿನಗೆ. ಇಲ್ಲಿ ಟಿವಿ ಇದೆ, ಆದ್ರೆ ವರ್ಕ್ ಆಗ್ತಿಲ್ಲ. ನಾನು 2 ಕೋಟಿ ಬೆಟ್ಟಿಂಗ್ ಕಟ್ಟಿದ್ದೀನಿ, ಬೇಗ ಹಾಕಿ. ಈ ಟಿವಿಲಿ ಮ್ಯಾಚ್ ಬರ್ಲಿ ಅಂತಾನೆ ನಿನ್ ಡಿಶಿಗೆ ವೈರ್ ಜೋಡಿಸಿದ್ವಿ. ಪ್ರಭು, ನಾನು ಈಗ ನನ್ನ ಹೆಂಡತಿಗೆ ಫೋನ್ ಮಾಡಿಬಿಟ್ಟು ಆ ವೈರನ್ನ ಜೋಡ್ಸಕ್ಕೆ ಹೇಳ್ತೀನಿ. ಇಂಡಿಯಾ ಪಾಕಿಸ್ತಾನದ್ದು ಮ್ಯಾಚ್ ಇದೆ, ನೋಡಾದ್ಮೇಲೆ ನೀವು ಮೃತ್ಯು ದಂಡನೆ ಕೊಡ್ರಿ ನನಗೆ. ಇಲ್ಲಿ ಯಾವ ಸಿಮ್ ವರ್ಕ್ ಆಗುತ್ತೆ? ಏರ್ಟೆಲ್ ಸಿಮ್ ವರ್ಕ್ ಆಗುತ್ತೋ, ಜಿಯೋ ಸಿಮ್ ವರ್ಕ್ ಆಗುತ್ತೋ? ಈಗ ನೀನು ನಾಟಕ ಆಡೋದ್ರಿಂದ ಏನೂ ಆಗಲ್ಲ. ಚಿತ್ರಗುಪ್ತ್, ಮ್ಯಾಚ್ನ ನೋಡೋಣ, ಆಮೇಲೆ ಇವರನ್ನೆಲ್ಲ ಎಂಬ್ಲೋಕದಲ್ಲಿರೋ ಉರಿಯ ಬೆಂಕಿಗೆ ಇವರನ್ನೆಲ್ಲ ಹಾಕಿದ್ರಾಯ್ತು. ಬೇಗ ಫೋನ್ ಮಾಡು. ನೀವು ಹೇಳಲೇ ಇಲ್ಲ ಏರ್ಟೆಲ್ ಸಿಮ್ ವರ್ಕ್ ಆಗುತ್ತೋ ಜಿಯೋ ಸಿಮ್ ವರ್ಕ್ ಆಗುತ್ತೋ ಅಂತ. ಮಾನವ, ಇದು ಎಂಬ್ಲೋಕ, ಇಲ್ಲಿ ಫೋನಿನ ಅವಶ್ಯಕತೆ ಇರಲ್ಲ. ನೀನ್ ಹೆಂಡತಿನ ಒಳ್ಳೆ ಮನಸ್ಸಿನಿಂದ ನೆನಪಿಸ್ಕೋ, ಅವಳೇ ಆ ಕೆಲಸನ ಮಾಡ್ತಾಳೆ. ಆಯ್ತು ಪ್ರಭುಗಳೇ, ನಾನಿಲ್ಲಿ ಬಂದು ಮನುಷ್ಯನಿಂದ ದೇವರಾಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಕೇಳೆ ಹೆಂಡ್ತಿ, ನನ್ನ ಡಿಶ್ದ ವೈರನ್ನ ಜೋಡಣೆ ಮಾಡುವ ಸ್ವಲ್ಪ. ನಾನು ಈ ವೈರನ್ನ ಜೋಡಣೆ ಮಾಡ್ಬಿಡ್ತೀನಿ. ಯಾರಿಗ್ ಗೊತ್ತು, ಎಂಬ್ಲೋಕದಲ್ಲಿ ಕ್ರಿಕೆಟ್ ಮ್ಯಾಚ್ ಅನ್ನ ನೋಡ್ತಿರ್ಬೋದು. ಅಮ್ಮ, ಈ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭೂಲೋಕಕ್ಕೆ ಸಂಚಾರಕ್ಕೆ ಬಂದಾಗ ಚಿತ್ರಗುಪ್ತ ಅವರು ನಿಮಗೆ ಒಳ್ಳೆಯದನ್ನೇ ಮಾಡಲಿ. ಪ್ಲೀಸ್ ನನ್ನ ಚಾನಲಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಹೊಸ ಚಾನಲ್ಗೆ ಪ್ರೋತ್ಸಾಹ ನೀಡಿ.